ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಇ ಪಿ ಎಫ್ ಒದಿಂದ ಪಾಸ್ವರ್ಡ್ ರಿಲೇಟೆಡು ಇಫ್ ಫರ್ಗಾಟ್ ಆಯಿತು ಅಥವಾ ನಿಮಗೆ ಪಾಸ್ವರ್ಡ್ ನೆನಪೋಯ್ತು ಅಂತಂದರೆ ನೀವು ಯಾವ ರೀತಿ ನಿಮ್ಮದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಸೊ ಇದರ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇದು ಮೊದಲು ಕೂಡ ಫೀಚರ್ ಇತ್ತು, ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ನಿಮಗೆ ಏನಾದರೂ ಸರ್ವಿಸ್ ಬೇಕು ಅಂತಂದರೆ ಇದು ನಂದು ವಾಟ್ಸಪ್ ನಂಬರ್ ಇದೆ, ಇದರ ಮೇಲೆ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ಓಕೆ, ಸೊ ಈಗ ಯಾವ ರೀತಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಿ, ಈ ರೀತಿ ಮೆಂಬರ್ ಹೋಮ್ ಏನು ಪೋರ್ಟಲ್ ಇರುತ್ತೆ, ಯೂನಿಫೈಡ್ ಮೆಂಬರ್ ಹೋಮ್ ಪೋರ್ಟಲ್ ಎಂಪ್ಲಾಯ್ದು, ಇಲ್ಲಿ ನೀವು ಬರಬೇಕು. ಓಕೆ, ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಈ ರೀತಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈ ರೀತಿ ಓಕೆ, ಇಲ್ಲಿ ಕೆಳಗಡೆ ಫಾರ್ಗಾಟ್ ಪಾಸ್ವರ್ಡ್ ಅಂತಿದೆ. ಸೊ ಇದು ಮೊದಲು ಕೂಡ ಇತ್ತು, ರೈಟ್. ಸೊ ಏನು ಹೊಸದೇನಿಲ್ಲ, ಬಟ್ ಒಳಗಡೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಈ ರೀತಿ ಬರ್ತಾ ಇದೆ. ಮೊದಲು ಇದ್ರದ್ದು ಇಂಟರ್ಫೇಸ್ ಅಥವಾ ಇದ್ರದ್ದು ಏನು ಆಪ್ಷನ್ ಇತ್ತು ಅದು ಬೇರೆ ಇತ್ತು. ಓಕೆ, ಅವಾಗ ಅಲ್ಲಿ ನೇಮ್ ಹಾಕ್ಬೇಕು, ಯು ಎನ್ ನಂಬರ್ ಹಾಕ್ಬಿಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಮತ್ತೆ 2-3 ಸರ್ತಿ ಈ ರೀತಿ ಎಲ್ಲ ಸ್ಟೆಪ್ಸ್ ಇತ್ತು. ಬಟ್ ಇವಾಗ ಈ ರೀತಿ ಸಿಂಪಲ್ ಮಾಡಿದ್ದಾರೆ. ಸೊ ಫಸ್ಟ್ ಏನ್ ಮಾಡಬೇಕು, ಯು ಎನ್ ನಂಬರ್ ಇದೆಯಲ್ಲ, ಯೂನಿವರ್ಸಲ್ ಅಕೌಂಟ್ ನಂಬರು, ಅದು ಎಂಟರ್ ಮಾಡಿ. ನಿಮ್ದು ಹೆಸರು ಎಂಟರ್ ಮಾಡಿ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಕ್ಯಾಲೆಂಡರ್ ಆಪ್ಷನ್ದಿಂದ. ನೆಕ್ಸ್ಟ್ ನಿಮ್ದು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ನಿಮ್ದು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಓಕೆ, ಸೊ ಕೆಳಗಡೆ ಈ ರೀತಿ ಒಂದು ಕನ್ಸೆಂಟ್ ಕೇಳುತ್ತೆ. ಸೊ ಇದು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಈ ರೀತಿ ಒಂದೇ ಕ್ಯಾಪ್ಚಾ ಕೋಡ್ ಇರುತ್ತೆ. ಸೊ ಆ ಕ್ಯಾಪ್ಚಾ ಕೋಡ್ ಇಲ್ಲಿ ಎಂಟರ್ ಮಾಡಿ ಅಂಡ್ ಗೆಟ್ ಆಥರೈಸೇಷನ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮ್ದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಇಲ್ಲಿ ಎಂಟರ್ ಮಾಡಿ ಅಂಡ್ ನಿಮ್ಗೆ ಯಾವ ರೀತಿ ಪಾಸ್ವರ್ಡ್ ಬೇಕು, ಹೊಸದಾಗಿ ಪಾಸ್ವರ್ಡ್ ಇದೆಯಲ್ಲ ಅದು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನ್ಯೂ ಪಾಸ್ವರ್ಡ್, ಅದು ಸೇಮ್ ಪಾಸ್ವರ್ಡ್ ಇನ್ನೊಂದು ಸರ್ತಿ ಎಂಟರ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡ್ ಅಂತ. ನೆಕ್ಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ದು ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಚೇಂಜ್ಡ್. ಸೊ ಈ ರೀತಿ ಚೇಂಜ್ ಆಗಿದೆ ಅಂತ ಅನ್ಬೋದು. ಅಂಡ್ ಇದ್ರ ಜೊತೆಗೆ ನಿಮ್ದು ಮೊಬೈಲಿಗೆ ಈ ರೀತಿ ಮೆಸೇಜ್ ಕೂಡ ಬರುತ್ತೆ, ಡಿಯರ್ ಮೆಂಬರ್ ಪಾಸ್ವರ್ಡ್ ಫಾರ್ ಯುವರ್ ಯು ಎನ್, ಅದೇನು ಯು ಎನ್ ನಂಬರ್ ಇದೆಯಲ್ಲ ಅದು ಇರುತ್ತೆ, ಹ್ಯಾಸ್ ಬಿನ್ ಚೇಂಜ್ ಸಕ್ಸಸ್ಫುಲಿ. ಸೊ ಈ ರೀತಿ ನಿಮ್ದು ಪಾಸ್ವರ್ಡ್ ಸಕ್ಸಸ್ಫುಲಿ ಚೇಂಜ್ ಆಗಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಶನ್ ಕೂಡ ಬರುತ್ತೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದ್ರೆ, ನಾವೇನ್ ಡೀಟೇಲ್ಸ್ ಎಂಟರ್ ಮಾಡ್ತೀವಿ, ಯು ಎನ್ ಇರ್ಬೋದು, ನೇಮು, ಡೇಟ್ ಆಫ್ ಬರ್ತ್, ಜೆಂಡರು, ಮೊಬೈಲ್ ನಂಬರು, ಸೊ ಎಲ್ಲ ಯು ಎನ್ ಡೀಟೇಲ್ಸ್ ಇದೆ. ನಮ್ದೇನು ಇ ಪಿ ಎಫ್ ಓದೇನು ನಮ್ದೇನು ಅಕೌಂಟ್ ಇರುತ್ತೆ, ನಮ್ದೇನು ಡೇಟಾ ಬೇಸ್ ಇರುತ್ತೆ, ಅದು ಮತ್ತೆ ನಮ್ದು ಆಧಾರ್ ಕಾರ್ಡ್ದಿಂದ ಡೀಟೇಲ್ಸ್ ಇರುತ್ತೆ, ಡೇಟಾ ಬೇಸ್ ಇರುತ್ತೆ, ಅವು ಎರಡೂ ಕೂಡ ಲಿಂಕ್ ಇರಬೇಕು ಅಥವಾ ಸೇಮ್ ಇರಬೇಕು. ಸೇಮ್ ಇಲ್ಲ ಅಂತಂದ್ರೆ ಇದು ಈ ರೀತಿ ನೀವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ. ಸೊ ನೀವು ನಿಮ್ದು ಕಂಪನಿ, ನಿಮ್ದು ಎಂಪ್ಲಾಯರ್ ಮುಖಾಂತರ ಫಸ್ಟ್ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು. ನಂತರ ಇದೆಲ್ಲ ಈ ರೀತಿ ನೀವು ಫೆಸಿಲಿಟಿಯನ್ನ ತಕ್ಕೋಬಹುದು. ಓಕೆ, ಏನಾದರೂ ಕನ್ಸಲ್ಟೇಷನ್ ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ಇದನ್ನೊಂದು ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್ ಇದೆ, ಇದ್ರ ಮೇಲೆ ಮೆಸೇಜ್ ಕಳಿಸಬಹುದು. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ನೀವು ನನಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.